ಚನ್ನಪಟ್ಟಣ ಉಪ ಕದನದಲ್ಲಿ ಗೆದ್ದು ಬೀಗಿದ್ದಾರೆ ಡಿಕೆ ಸಹೋದರರು. ಪ್ರತಿಷ್ಠೆಯ ಕಣವಾಗಿದ್ದು ಡಿಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲೇ ಚುನಾವಣೆ ನಡೆದಿತ್ತು. ಜೊತೆಗೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ದ ಸೋಲಿನ ಸೇಡನ್ನು ತೀರಿಸ್ಕೋಬೇಕಾಗಿತ್ತು, ತೀರಿಸ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ಗೆದ್ದಿದ್ದು ಸಿಪಿ ಯೋಗೇಶ್ವರೇ ಆದರೂ ಕೂಡ ನಿಜವಾಗಿ ಗೆದ್ದು ಬೀಗಿರ್ತಕ್ಕಂಥದ್ದು ಡಿಕೆ ಸಹೋದರರು. ಚನ್ನಪಟ್ಟಣ ಗೆಲುವಿನಿಂದ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದಾರೆ ಡಿಕೆ ಬ್ರದರ್ಸ್. ಡಿಕೆ ಸುರೇಶ್ ಸೋಲಿಸಿದ್ದ HDKಗೆ ಪುತ್ರನ ಸೋಲಿನ ಮೂಲಕ ಡಿಕೆ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಗೆದ್ದು ಒಕ್ಕಲಿಗ ನಾಯಕತ್ವದ ಫೈಟ್ನಲ್ಲೂ ಮೇಲುಗೈ ಸಾಧಿಸಿದ್ರ ಡಿಕೆ ಶಿವಕುಮಾರ್ ಅಂತ. JDS ಭದ್ರಕೋಟೆ ಹಳೆ ಮೈಸೂರು ಭಾಗದಲ್ಲಿ JDSನ ಪ್ರಾಬಲ್ಯ ಕಡಿಮೆ ಆಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚನ್ನಪಟ್ಟಣವನ್ನು ಗೆದ್ದು CM ಸ್ಥಾನದ ರೇಸ್ಗೆ DKಶಿ ಮತ್ತಷ್ಟು ಹತ್ತಿರವಾದರ ಗೊತ್ತಿಲ್ಲ. ಈಗ ಒಂದು ಕಡೆ ಉಸ್ತುವಾರಿ ಹೊತ್ಕೊಂಡಿದ್ದು DK ಶಿವಕುಮಾರ್ ಚನ್ನಪಟ್ಟಣದಲ್ಲಿ, ಬಟ್ ಸಂಡೂರು ಮತ್ತು ಶಿಗ್ಗಾಂವಿ ಉಸ್ತುವಾರಿ ಹೊತ್ಕೊಂಡಿದ್ದು CM. ಹಾಗಾಗಿ CM ಕೂಡ 2 ಕ್ಷೇತ್ರ ಗೆಲ್ಲಿಸಿದ್ದಾರೆ, ಇವರು 1 ಕ್ಷೇತ್ರ ಗೆಲ್ಲಿಸಿದ್ದಾರೆ. ಅಧಿಕಾರ ಹಂಚಿಕೆ, ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೋದು ಅವೆಲ್ಲ ಆ ಪಕ್ಷದ ಆಂತರಿಕ ವಿಚಾರ. ಆದರೆ ನನಗೆ ವಹಿಸಿದ ಜವಾಬ್ದಾರಿಯನ್ನು ನಾನು ಮಾಡಿದ್ದೀನಿ, ನನ್ನ ಜಿಲ್ಲೆಯಿಂದ JDSನ್ನು ಕಿತ್ತೊಗೆದಿದ್ದೇನೆ, ಹಾಗಾಗಿ ನಾನು ಸಮರ್ಥ ನಾಯಕ ಮತ್ತು ಒಕ್ಕಲಿಗ ಸಮುದಾಯದ ನಾಯಕತ್ವ ನನ್ನದೇ ಅನ್ನುವಂತಹ ಸಂದೇಶವನ್ನು DK ಶಿವಕುಮಾರ್ ಈ ರಿಸಲ್ಟ್ ಮುಖಾಂತರ ಕೊಟ್ಟಿದ್ದಾರೆ ಅಂತಕ್ಕಂಥ ರಾಜಕೀಯ ವಿಶ್ಲೇಷಣೆಗಳು ಕೇಳಿಬರ್ತಾ ಇದೆ. ಹಾಗಾದರೆ HDK ಮತ್ತು DK ಶಿವಕುಮಾರ್ ನಡುವೆ ನಡೆದಂತಹ ಒಕ್ಕಲಿಗ ಫೈಟ್ ಇದು. ಚನ್ನಪಟ್ಟಣದಲ್ಲಿ DKಶಿ HDK ನಡುವೆ ನೇರ ಫೈಟ್ನಲ್ಲಿ DK ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ HD ದೇವೇಗೌಡ, HD ಕುಮಾರಸ್ವಾಮಿ ಬಳಿಕ ಒಕ್ಕಲಿಗರು DK ಶಿವಕುಮಾರ್ ಪರ ಇದ್ದಾರೆ ಅಂತಕ್ಕಂಥ ಸಂದೇಶವನ್ನು ಈ ರಿಸಲ್ಟ್ ಕೊಟ್ಟಿದೆ. ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ಗೆ ಹೊಸ ಚೈತನ್ಯವನ್ನು ಮೂಡಿಸಿದೆ ಫಲಿತಾಂಶ. ಹಾಗೆ ನೋಡೋಕೆ ಹೋದರೆ 2023ರ ವಿಧಾನಸಭಾ ಚುನಾವಣೆಯಲ್ಲೇ DK ಶಿವಕುಮಾರ್ ಪರ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ನಿಂತಿತ್ತು. ಈಗ ಅದು ಮುಂದುವರೆದಿದೆ ಅಷ್ಟೇ. ಲೋಕಸಭೆಯಲ್ಲಿ ಸಹೋದರನ ಸೋಲಿಗೆ ಸೇಡು ತೀರಿಸಿಕೊಂಡಿದ್ದಾರೆ DK ಶಿವಕುಮಾರ್. ಲೋಕಸಭೆಯಲ್ಲಿ ಸ್ವಲ್ಪ ಹಳೆ ಮೈಸೂರು ಭಾಗದಲ್ಲಿ NDA ಪರ ಜನ ನಿಂತರು, ಬಟ್ ಅಗೈನ್ ಬೈ ಎಲೆಕ್ಷನ್ನಲ್ಲಿ ಈಗ DK ಶಿವಕುಮಾರ್ ಪರ ನಿಂತಿದ್ದಾರೆ. ನಿಖಿಲನ್ನು ಸೋಲಿಸಿ ಕುಮಾರಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ CM ಆಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಒಕ್ಕಲಿಗರು DKಶಿ ಜೊತೆ ನಿಲ್ಲುವಂತಹ ಲೆಕ್ಕಾಚಾರ ಅದು ಆವಾಗಲೂ ಆಗಿತ್ತು 2023ರಲ್ಲಿ, ಅದು ಈಗ ಮುಂದುವರೆದಿದೆ. ನೋಡಿ, ಗೆದ್ದಾಗ ಕಾರಣಗಳು 108 ಇರ್ತವೆ. ಗ್ಯಾರಂಟಿ ಯೋಜನೆ ಅಂತಲೇ ಹೇಳೋಕ್ಕಾಗಲ್ಲ, ಅಲ್ಪಸಂಖ್ಯಾತರ ಮತಗಳ ಕ್ರೋಢೀಕರಣ ಆಯಿತು ಅಂತ ಹೇಳೋಕ್ಕಾಗಲ್ಲ, ಎಲ್ಲವೂ ಸೇರಿ ಒಟ್ಟಾರೆ ಈ ಫಲಿತಾಂಶ ಬಂದಿದೆ. ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅವರ ತಂದೆ ಕುಮಾರಸ್ವಾಮಿ ಅವರು ಅಲ್ಲಿಂದ MP ಆಗಿದ್ದು ಹೋದ್ರು, ಮುಖ್ಯಮಂತ್ರಿ ಆಗಿದ್ದರು, 2 ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು. ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂತ ಗುರುತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನೋಡಿ, ಅವರು ಅವರ ಕುಟುಂಬಕ್ಕೋಸ್ಕರ ಹೋರಾಟ ಮಾಡಿದ್ರೆ ಹೊರತು ಒಬ್ಬ ಕಾರ್ಯಕರ್ತನ ಗೆಲುವಿಗಾಗಿ ಹೋರಾಟ ಮಾಡಿದ್ದಲ್ಲ. ಒಬ್ಬ ಕಾರ್ಯಕರ್ತನ ಗೆಲುವಿಗೆ ಪ್ರಯತ್ನ ಮಾಡಿದರೆ ಅವರ ರಾಜಕೀಯ ತತ್ವ ಸಿದ್ಧಾಂತಗಳನ್ನು ನಾನು ಒಪ್ತೇನೆ. ಅವರ ಹೋರಾಟ ಏನಿದ್ರು ಅವರ ಕುಟುಂಬದ ಕುಡಿಗೋಸ್ಕರ ಮಾಡಿದಂಥ ಹೋರಾಟನೇ ಹೊರತು ಬೇರೇನೂ ಅಲ್ಲ, ಅಥವಾ ಚನ್ನಪಟ್ಟಣದ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದಂಥ ಹೋರಾಟ ಕೂಡ ಅಲ್ಲ. ಹಾಗಾಗಿ ಇವತ್ತು ಚನ್ನಪಟ್ಟಣ ಜನ ಅದನ್ನು ತಿರಸ್ಕಾರ ಮಾಡಿ ಇವತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಾರೆ. ದೇವೇಗೌಡರು 7 ದಿನ ಪಂಚಾಯಿತಿ ಪ್ರವಾಸ ಮಾಡಿದ್ರು. ಕುಮಾರಸ್ವಾಮಿ ಅವರು ಹಳ್ಳಿಗೆ ಪ್ರವಾಸ ಮಾಡಿದ್ರು. ಯಾವತ್ತೂ ಕೂಡ ಅವರು ಹಳ್ಳಿಗೆ ಬಂದಂಥವರಲ್ಲ, ಅವ್ರ ಕ್ಷೇತ್ರ ಪ್ರದಕ್ಷಿಣೆ ಮಾಡಿದಂಥವರಲ್ಲ. ಅವರೆಲ್ಲ ಪೂರ್ತಿ ಅವರ ಎಲ್ಲ ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲ ಪಡೆಯನ್ನು ಕೂಡ ಕರ್ಕೊಂಡು ಬಂದು ಅವ್ರು ಏನೆಲ್ಲ ಮಾಡಿದ್ರು. ಆದರೂ ಕೂಡ ಜನ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ, ನಮಗೆ ಕುಮಾರಸ್ವಾಮಿ ಬೇಡ, ಜನತಾದಳ ಬೇಡ, ದೇವೇಗೌಡರು ಬೇಡ ಅಂತೇಳಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶಕ್ಕೆ ಅವರು ಒಪ್ಕೋತಾರೆ ಅಂತೇಳಿ ನಾನು ಭಾವಿಸಿದೆ.